ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಮೊದಲನೇದಾಗಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೆ ವಿಡಿಯೋ ನೋಡ್ತಾ ಇರೋಂತಹ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ನಾಗರ ಪಂಚಮಿ ಹಬ್ಬನ ಮಾಡ್ತಾರೆ, ಸೊ ಅವ್ರ ಮನೆಯಲ್ಲಿ ಖಂಡಿತವಾಗ್ಲೂ ಎಳ್ಳುಂಡೆ ಹಾಗೆಯೇ ತಂಬಿಟ್ಟು, ಕರ್ಜಿಕಾಯಿ ಈ ಥರ ನಾನಾ ಥರದ್ದು ಇಲ್ಲಿ ತಿಂಡಿಗಳನ್ನ ಮಾಡ್ತಾರೆ. ಸೊ ನಾನಿವತ್ತು ಮಾಡ್ತಾ ಇರೋವಂಥದ್ದು ಎಳ್ಳುಂಡೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ವಿಶೇಷವಾಗಿ ಇದಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ತುಂಬ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಸ್ನೇಹಿತರೆ, ಮುಖ್ಯವಾಗಿ ನಾನಿಲ್ಲಿ ಕರಿ ಎಳ್ಳನ್ನು ಸುಮಾರು 1/4 kg ಇದೆ. ಇದನ್ನು ನಾನು ಒಂದು 2ರಿಂದ 3 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು, ಅಂದರೆ ನಾವು ತೊಳಿತಾ ಇರಬೇಕಾದ್ರೆ ತಳಭಾಗದಲ್ಲಿ ಮಣ್ಣು ಕಲ್ಲೆಲ್ಲ ಕೂರುತ್ತೆ. ಹಾಗಾಗಿ ನಾವಿದನ್ನು ಚೆನ್ನಾಗಿ ತೊಳೆದು ನಂತರ ನಾವಿದನ್ನು ಬಿಸಿಲಲ್ಲಿ ಸುಮಾರು ಒಂದು 3ರಿಂದ 4 ಅವರ್ ನಾನಿಲ್ಲಿ ಒಣಗಿಸಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ನಂತರ ನೋಡಿ ಒಂದು 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನಾನು ಇದನ್ನು ಇವಾಗ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ದೊಡ್ಡ ಬೌಲಲ್ಲಿ ನೋಡಿ 1 ಬೌಲ್ ಇದೆ. ಇದಕ್ಕೆ ಒಂದು 1/4 ಭಾಗದಷ್ಟು ನಾವು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಏನು ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ, ಇದು 2 ಪದಾರ್ಥ. ಏಲಕ್ಕಿ ಮಾಮೂಲಿ ನಾವು ಹಾಕ್ಕೊಳ್ತೀವಿ, ಅಂದರೆ ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ. 2 ಪದಾರ್ಥದಲ್ಲಿ ನಾವು ಚಿಗಣಿ ಉಂಡೆ, ಇದು ಮೂಳೆಗೆ ತುಂಬಾ ಒಳ್ಳೆಯದು. ಹಾಗೆ ಇದು ಋತುಮತಿ ಆದವರಿಗೂ ಕೂಡ ಕೊಡ್ತಾರೆ. ಮತ್ತು ನಮ್ಮ ಒಂದು ಮೂಳೆಗಳಿಗೆ, ಮಾಂಸಖಂಡಗಳಿಗೆ ಮತ್ತು ಇದರಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನಾವು ಇದನ್ನು ಸುಮಾರು ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಪರ್ಫೆಕ್ಟ್ ಆದಂತಹ ಒಂದು ಅಳತೆ ಅಂತಲೇ ಹೇಳ್ಬೋದು. ಈ ಥರ ನೀವು ಮಾಡ್ಕೊಳ್ಳಿ. ಆವಾಗ ಉಂಡೆ ಎಲ್ಲೂ ಕೂಡ ಮೆತ್ತಗಿರಲ್ಲ, ಹಾಗೆಯೇ ಎಲ್ಲೂ ಕೂಡ ಹೊಡೆದೋಗಲ್ಲ. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಬಟ್ ಆದಷ್ಟು ನೀವು ಎಳ್ಳನ್ನು ತಗೊಳ್ಬೇಕಾದ್ರೆ ನಾವು ಪೂಜೆಗಳಿಗೆ ಮಾಡ್ಕೊಳ್ಳೋದ್ರಿಂದ ಆದಷ್ಟು ನಾವು ಚೆನ್ನಾಗಿ ಇದನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ನಂತರ ನಾನು ಇದನ್ನು ಒಂದು ಸಲ ಜರಡಿ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ಈಗ ಅದು ಹುರಿದ್ಕೊಂಡಿದ್ದಾಗಿದೆ. ನಂತರ ಇವಾಗ ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೋಡಿ 1 ಕಪ್ಪು, ಅಂದರೆ ಒಂದು 3/4 ಕಪ್ಪು ಬೆಲ್ಲಕ್ಕೆ 1/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಇದೇ ಥರನೇ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇಲ್ಲೆಲ್ಲೂ ಕೂಡ ಬೆಲ್ಲ ಉಳಿಯೋದಿಲ್ಲ. ಉಳಿದ್ರೂ ಕೂಡ ಚಿಂತೆ ಇಲ್ಲ, ನೀವು ಬೇರೆ ಸ್ವೀಟಿಗೆ ಹಾಕ್ಕೊಳ್ಬೋದು. ಅಥವಾ ಕಾಫಿ ಟೀ ಮಾಡ್ಕೊಳ್ತೀನಿ ಅನ್ನೋರು ಖಂಡಿತವಾಗ್ಲೂ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಬೋದು. ನಂತರ ನೋಡಿ ಇವಾಗ ಇದು ಸಂಪೂರ್ಣ ಕರಗಿದೆ. ಒಂದು 2 ನಿಮಿಷ ಸಾಕು. ಇದು ಇಷ್ಟಾದರೆ ಸಾಕು. ನಾನಿಲ್ಲೇನು ಪಾಕ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲೂ ಕೂಡ ಜಾಸ್ತಿ ಕಲ್ಲು ಕಸ ಎಲ್ಲ ಇರುತ್ತೆ. ಹಾಗಾಗಿ ನೋಡಿ ನಾವು ಇದನ್ನು ಫಿಲ್ಟರ್ ಮಾಡಿಕೊಂಡೇ ಬಳಸಬೇಕಾಗತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗ್ತಾ ಇರಲಿ. ನಂತರ ನಾವು ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹುರಿದು ಹಾಗೆ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಬೇಕು ಅಂತ ಅಂದ್ಬಿಟ್ಟು. ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೋಡಿ, ನಾನು ಇಲ್ಲೇನು 1 ಕಪ್ ದೊಡ್ಡ ಕಪ್ಪಲ್ಲಿ ತೋರಿಸ್ದೆ, ಅದನ್ನು ನೀವು 2 ಕಪ್ ಮಾಡಿಕೊಂಡ್ರೆ ಒಂದು ಅರ್ಧ ಕಪ್ಪದಷ್ಟು ನೀವು ಬೆಲ್ಲ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಸೇರಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಎಳ್ಳು ಬಾಯಿಗೆ ಸಿಗಬೇಕು ಅನ್ನೋದಾದರೆ ನೀವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಪುಡಿ ಆಗಬೇಕು ಅಂದರೆ ನೀವು ಇನ್ನೂ ಮಾಡ್ಕೋಬೇಕು. ನಾನಿಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು 4ರಿಂದ 5 ಸಲ. ಸೊ ಈ ಥರ ಮಾಡ್ಕೊಳ್ಳಿ. ನೀವು ತುಂಬ ಪೌಡರ್ ಥರ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗಿರುತ್ತೆ. ಆ ಥರ ಬೇಕು ಅಂದರೆ ಇನ್ನೂ ನೀವು ನೈಸಾಗಿ ಪೌಡರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ನಂತರ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ಬೆಲ್ಲದ ನೀರನ್ನು ಇಲ್ಲಿ ಕರಗಿಸ್ಕೊಂಡಿದ್ನಲ್ವ, ಅದನ್ನು ಇವಾಗ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂತಂದರೆ ಸರಿಯಾಗಿ ನಮಗೊಂದು ಹದ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ನೀವು ಉಂಡೆ ಕಟ್ಕೊಳ್ಳಿ. ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಾನು ನೋಡಿ ಇದನ್ನು ಫಸ್ಟು ವುಡನ್ ಸೌಟ್ ಇತ್ತಲ್ಲ ಅದರಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಂದರೆ ಉಳಿದಿತ್ತು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಂಪೂರ್ಣ ಬೆಲ್ಲ ಏನು ತೋರಿಸಿದ್ದೀನಲ್ವ ಇಷ್ಟನ್ನು ಕೂಡ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ತೋರಿಸಿರೋಂತಹ ಒಂದು ಅಳತೆ ಕರೆಕ್ಟಾಗಿದೆ. ನೀವು ಕೂಡ ಇದೇ ಒಂದು ರೀತಿಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ.
ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಉಳಿದಿದ್ದೇನಿತ್ತು ಬೆಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಒಂದು ಹದ ಬರಬೇಕು. ನೀವು ಕೈಯಲ್ಲಿ ಕಲಿಸ್ತಾ ಇದ್ದರೆ ಒಂದು ಹದ ಬರುತ್ತೆ. ಸೊ ಆ ಹದ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ದಪ್ಪ ಬೇಕು ಅಂತಂದರೆ ನೀವು ದಪ್ಪನೇ ಕಟ್ಕೊಳ್ಳಿ, ಅಥವಾ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ನೀವು ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ತಿ ಆದಂತಹ ಒಂದು ಒಳ್ಳೆ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬಾ ಶ್ರೇಷ್ಠ. ದೇವರಿಗೆ ನಾವು ಅಂದರೆ ನಾಗರ ಪಂಚಮಿ ದಿನಗಳಲ್ಲಿ ಕೆಲವೊಬ್ಬರು ಮನೆಗಳಲ್ಲಂತೂ ಮಾಡೇ ಮಾಡ್ತಾರೆ, ಮಿಸ್ ಮಾಡೋದೇ ಇಲ್ಲ. ಇದ್ರ ಜೊತೆಗೆ ಅಕ್ಕಿ ತಂಬಿಟ್ಟು ಕೂಡ ಮಾಡ್ತಾರೆ. ನಾನಿಲ್ಲಿ ಜಸ್ಟ್ ಎಳ್ಳುಂಡೆ ಅಷ್ಟೇ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ನಮ್ಮ ಮನೆಯಲ್ಲಿ ಇದು ಅಂದರೆ ನಮ್ಮ ಮನೆಯಲ್ಲಿ ಇದೇನು ಆಚರಣೆ ಇಲ್ಲ, ಜಸ್ಟ್ ದೇವ್ರ ಪೂಜೆ ಮಾಡ್ತೀವಿ ಅಷ್ಟೇ. ಕೆಲವೊಬ್ಬರು ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗಷ್ಟೇ ತಿಳಿಸ್ತಾ ಇರೋದು. ಕೆಲವೊಬ್ಬರು ಮಾಡಬೇಕಾದ್ರೆ ಹೊಡೆದೋಗುವಂಥದ್ದು, ಇಲ್ಲಾಂದರೆ ತುಂಬಾ ಮೆತ್ತಗೆ, ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಆ ಥರ ಆಗುತ್ತೆ. ಹಾಗಾಗಿ ಈ ಥರ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ, ಇದರಲ್ಲಿ ನಾವು ಬೆಲ್ಲ ಸೇರಿಸಿರೋದ್ರಿಂದ ಯಾವುದೇ ರೀತಿ ನೀರನ್ನು ನಾನಿಲ್ಲಿ ಹಾಕೇ ಇಲ್ಲ. ಹಾಗಾಗಿ ನೀವು ಇದನ್ನು 1 ತಿಂಗಳವರೆಗೂ ಬೇಕಾದರೂ ಇಟ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಮುಗ್ಗು ಬರೋದಿಲ್ಲ, ಸ್ಮೆಲ್ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಪ್ಲ್ಯಾಸ್ಟಿಕ್ನ ಬಳಕೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ಟೀಲ್ ಬಾಕ್ಸಲ್ಲೇ ಇದನ್ನು ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ತಿನ್ಬೋದು. ಇವಾಗ ನೋಡಿ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾಗರ ಪಂಚಮಿ ವಿಶೇಷವಾದಂತಹ ಈ ಒಂದು ಎಳ್ಳುಂಡೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮರಿದೇನೆ ಟ್ರೈ ಮಾಡಿ. ಜಸ್ಟ್ 5 ನಿಮಿಷ ಸಾಕು. ಬೇಗನೆ ನಾವಿದನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಹಾಗೆಯೇ ಮುಖ್ಯವಾಗಿ ಐಪ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಉಂಡೆ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ತಿನ್ನಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಹೀಗೆ ವಿಡಿಯೋನ ನೋಡ್ತಾ ಇರಿ.